ಇಂದು ನಾಡಿನೆಲ್ಲೆಡೆ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ. ಹೀಗಾಗಿ ಸಾಂಸ್ಕೃತಿಕ ನಗರ ಮೈಸೂರಿನಲ್ಲೂ ಕೂಡ ವರಮಹಾಲಕ್ಷ್ಮಿಯ ಆರಾಧನೆ ಜೋರಾಗಿ ನಡೀತಾ ಇದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸಿದ್ಧಾರ್ಥ ಲೇಔಟ್ನ ಮಾಲಿನಿಯವರ ಮನೆಯಲ್ಲಿ ವಿಶಿಷ್ಟವಾಗಿ ವರಮಹಾಲಕ್ಷ್ಮಿಯನ್ನು ಕೂರಿಸ್ತಾರೆ. ಈ ಬಾರಿ ಅಯೋಧ್ಯ ಶ್ರೀರಾಮ ಮಂದಿರವನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ನೀವು ನೋಡ್ತಾ ಇರ್ಬೋದು. ಅದರ ಮಾದರಿಯಲ್ಲಿ ಅಂದರೆ ಅಯೋಧ್ಯೆಯ ಶ್ರೀರಾಮ ಮಂದಿರ ಏನಿದೆ ಇದು ಇಂದು ಸಾಕಷ್ಟು ವರ್ಷಗಳಿಂದ ವಿವಾದಕ್ಕಿತ್ತು. ಆದರೆ ಈಗ ಈ ಒಂದು ಅಯೋಧ್ಯೆಯ ರಾಮ ಮಂದಿರ ಉದ್ಘಾಟನೆ ಆಯಿತು. ಹೀಗಾಗಿ ಇದು ಎಲ್ಲರಲ್ಲೂ ಕೂಡ ಸಂತೋಷ ಮನೆ ಮಾಡಿತ್ತು. ಹೀಗಾಗಿ ಅಯೋಧ್ಯೆಯ ರಾಮ ಮಂದಿರದ ಮಾದರಿಯಲ್ಲಿ ಆ ಒಂದು ರಾಮ ಮಂದಿರದ ಮುಂದೆ ಮಹಾಲಕ್ಷ್ಮಿಯನ್ನು ಕೂರಿಸುವಂಥ ಮುಖಾಂತರ ಅಥವಾ ವರಮಹಾಲಕ್ಷ್ಮಿಯನ್ನು ಕೂರಿಸುವಂಥ ಮುಖಾಂತರ ಈ ಒಂದು ಅಯೋಧ್ಯ ಮಹಾಲಕ್ಷ್ಮಿ ಎಂಬುವಂಥ ಒಂದು ಕಾನ್ಸೆಪ್ಟ್ನ ಮಾಡಿರ್ತಕ್ಕಂಥದ್ದು. ಈಗ ನೀವು ನೋಡ್ತಾ ಇರ್ಬೋದು, ಸಾಕಷ್ಟು ರೀತಿಯಲ್ಲಿ ಈ ಒಂದು ಕಾನ್ಸೆಪ್ಟ್ನ ಮಾಡಲಾಗಿದೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಏನಿದೆ ಅದರ ಮಾದರಿಯಲ್ಲೇ ಥರ್ಮಾಕೋಲ್ನ ಬಳಸಿ ಈ ಒಂದು ಅಯೋಧ್ಯೆ ರಾಮ ಮಂದಿರವನ್ನು ಮಾದರಿಯಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಸಾಕಷ್ಟು ಪೂಜೆ ಪುನಸ್ಕಾರಗಳನ್ನು ಕೂಡ ಮಾಡಲಾಗಿದೆ. ಮಹಾಲಕ್ಷ್ಮಿಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸಾಕಷ್ಟು ಮಾರುಕಟ್ಟೆಯಲ್ಲಿ ವಿವಿಧ ವಿನ್ಯಾಸದ ಅಲಂಕಾರಿಕ ವಸ್ತುಗಳು ಬರ್ತವೆ. ಹೀಗಾಗಿ ಸಾಕಷ್ಟು ಬದಲಾವಣೆಗಳು ಕೂಡ ಆಗಿರ್ತಕ್ಕಂಥದ್ದು. ಈ ಹಿಂದೆ ಹೆಂಗಳೆಯರು ಕಳಸವನ್ನು ಕೂರಿಸಿ ಮಹಾಲಕ್ಷ್ಮಿ ಆರಾಧನೆಯನ್ನು ಮಾಡ್ತಿದ್ರು. ಆದರೆ ವಿಶಿಷ್ಟವಾಗಿ ಇರುವಂತಹ ಅಲಂಕಾರಿಕ ವಸ್ತುವನ್ನು ಬಳಸ್ಕೊಂಡು ಆಕರ್ಷಣೆಯ ರೀತಿಯಲ್ಲಿ ಮಹಾಲಕ್ಷ್ಮಿಯನ್ನು ಕೂರಿಸೋದು ವಾಡಿಕೆಯಾಗಿದೆ. ಹೀಗಾಗಿ ಪ್ರತಿ ವರ್ಷವೂ ಕೂಡ ಒಂದೊಂದು ರೀತಿಯಾದಂಥ ಕಾನ್ಸೆಪ್ಟ್ಗಳನ್ನ ಬಳಸಲಾಗುತ್ತೆ. ಆದರೆ ಈ ಬಾರಿ ಅಯೋಧ್ಯೆ ರಾಮ ಮಂದಿರದ ಕಾನ್ಸೆಪ್ಟನ್ನು ಮಾಡಿರ್ತಕ್ಕಂಥದ್ದು ಬರುವಂತಹ ಭಕ್ತಾದಿಗಳಿರ್ಬೋದು ಅಥವಾ ಅವರ ಸಂಬಂಧಿಗಳಿರ್ಬೋದು ಎಲ್ಲರನ್ನೂ ಕೂಡ ಸಾಕಷ್ಟು ಆಕರ್ಷಣೆ ಮಾಡ್ತಾ ಇದೆ. ಹೀಗಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸಾಕಷ್ಟು ಅತ್ಯಾಕರ್ಷಣೆ ಆಗಿದೆ. ಹಾಗೂ ಭಾಳ ಪ್ರಮುಖವಾಗಿ ದೇವಿಗೆ ಸಾಕಷ್ಟು ರೀತಿಯಾದಂತಹ ಪೂಜೆ ಪುನಸ್ಕಾರಗಳನ್ನು ಕೂಡ ಮುಂಜಾನೆಯಿಂದನೇ ಕೂಡ ಮಾಡಿರ್ತಕ್ಕಂಥದ್ದು. ಹಾಗೂ ಬರುವಂಥವ್ರಿಗೂ ಕೂಡ ಸಾಕಷ್ಟು ಕುಂಕುಮವನ್ನು ಕೊಡುವಂಥದ್ದು ಅಥವಾ ಯಾವ್ಯಾವ ರೀತಿಯಾದಂಥ ಸಂಪ್ರದಾಯ ಇದೆ ಅವೆಲ್ಲ ಸಂಪ್ರದಾಯವನ್ನು ಮಾಡ್ತಾಯಿದ್ದಾರೆ. ಈಗ ನಮ್ಮೊಟ್ಟಿಗೆ ಮಾತಾಡೋದಕ್ಕೆ ಮಾಲಿನಿಯವರಿದ್ದಾರೆ, ಬನ್ನಿ ಮಾತಾಡೋಣ. ಮೇಡಮ್ ನಮಸ್ತೆ. ಪ್ರತಿ ವರ್ಷ ಒಂದೊಂದು ಕಾನ್ಸೆಪ್ಟ್ ಮಾಡ್ತೀರಿ. ಈ ಬಾರಿ ಅಯೋಧ್ಯೆ ಕಾನ್ಸೆಪ್ಟ್ ಯಾಕೆ ಮಾಡಬೇಕು ಅನ್ನಿಸ್ತು? ಅಯೋಧ್ಯೆ ಉದ್ಘಾಟನೆ ಆದ ತಕ್ಷಣನೇ ನನ್ನ ಮನಸ್ಸಿಗೆ ಬಂದಿದೆ, ಅದೇ ನಮ್ಮ ಲಕ್ಷ್ಮಿ ಈ ಸರಿ ಅಯೋಧ್ಯೆ ಮುಂದೆ ಕುತ್ಕೋಬೇಕು, ಅಯೋಧ್ಯೆ ಮಾದರಿಯಲ್ಲಿ ಮಾಡಬೇಕು ಅಂತ ನನ್ನ ಮನಸ್ಸಿಗೆ ಬಂತು. ಹಾಗಾಗಿ ನಾವೆಲ್ಲರೂ ಸೇರಿ, ನಮ್ಮ ಕುಟುಂಬದವರೆಲ್ಲರೂ ಸೇರಿ ಇದನ್ನು ನಾವು ರೆಡಿ ಮಾಡಿದೋ. ಹೇಗಿತ್ತು ಮೇಡಮ್ ಪ್ರಿಪ್ರೇಷನ್ನು ಅಂತೇಳಿ? ಯಾಕಂದರೆ ಅಯೋಧ್ಯೆ ರಾಮ ಮಂದಿರದ ಮಾದರಿ ಮಾಡೋದು ಅಂದರೆ ಈಗ ಕಳೆದ ಬಾರಿಯೂ ಕೂಡ ಅಮೃತ ಮಂಥನ ಮಾಡಿದ್ರಿ ಅಥವಾ ಅದು ಹಿಂದಿನೂ ಕೂಡ ಸಾಕಷ್ಟು ಕಾನ್ಸೆಪ್ಟ್ ಮಾಡಿ ಇದೆಲ್ಲ ಬೊಂಬೆಗಳು ತಗೊಂಡು ಕೂರಿಸ್ಬೋದು. ಆದರೆ ಇದಕ್ಕೆ ಸಾಕಷ್ಟು ತಾಳ್ಮೆ ಬೇಕಾಗುತ್ತೆ. ಇದು ಹೇಗೆ ಪ್ರಿಪ್ರೇಷನ್ ಮಾಡಿದ್ರಿ? ಇದಕ್ಕೆ ಮೇಯ್ನಾಗಿ ನನಗೆ ಇದು ಪ್ಲ್ಯಾನ್ ಬೇಕಿತ್ತು. ನನ್ನ ಮಗಳು ಆರ್ಕಿಟೆಕ್ಚರ್ ಇದ್ದಾಳೆ, ಅವಳು ಪ್ಲ್ಯಾನ್ ಬರ್ಕೊಟ್ಲು, ಮೇನ್ ಬೇಸ್ ಪ್ಲ್ಯಾನು. ಅದ್ರ ಮೇಲೆ ಹೋಗ್ತಾ ಮಾಡ್ತಾ ಎಕ್ಸ್ಪೀರಿಯೆನ್ಸ್ ಆಯಿತು. ಯಾವ್ದು ಮಾಡ್ಬೋದು ಅಂದರೆ ಯಾವುದು ಅಷ್ಟೊಂದು ಪ್ಲ್ಯಾನ್ ಮಾಡ್ಕೊಂಡು ಮಾಡಲಿಲ್ಲ, ಹೇಗೆ ಮಾಡಬೇಕು ಅನ್ನೋದು ಗೊತ್ತಿರಲಿಲ್ಲ. ಹಾಗೆ ಮಾಡ್ತಾ ನಾವು ಮಾಡಿಫೈ ಮಾಡ್ಕೊಂಡು ನೀಟಾಗಿ ಬಂತು. ಮೇಡಮ್ ಈಗ ನಿಮ್ಗೆ ಯಾಕೆ ಈ ಥರ ಕಾನ್ಸೆಪ್ಟ್ಗಳನ್ನ ಮಾಡಬೇಕು ಅನ್ಸುತ್ತೆ? ಯಾಕಂದರೆ ಒಂದು ವಸ್ತು ಸಿಗರೆ ಒಂದು ವಸ್ತು ಸಿಗಲ್ಲ ಮಾರ್ಕೆಟಲ್ಲಿ. ಎಷ್ಟಿನ ಹಿಂದೆ ಪ್ರಿಪ್ರೇಷನ್ ಆಗ್ತೀರಿ ಅಂತೇಳಿ? ಇದು ಆಲ್ಮೋಸ್ಟ್ ನಾನು ಈ ವರ್ಷಕ್ಕೆ ನೆಕ್ಸ್ಟ್ ವರ್ಷಕ್ಕೆ ಈ ವರ್ಷನೇ ಪ್ರಿಪೇರ್ ಆಗಿಬಿಡ್ತೀನಿ ಏನು ಮಾಡಬೇಕು ಅನ್ನೋದನ್ನು. ಅಟ್ಲೀಸ್ಟ್ 1 ಮಂತ್ ಮೊದಲೇ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ತೀನಿ. ಈ ಸರಿ 10 ಡೇಸ್ ಮೊದಲೇ ಅರ್ಲಿಯರಾಗಿ ಸ್ಟಾರ್ಟ್ ಮಾಡಿದ್ದು, 10 ಡೇಸಲ್ಲಿ ಪ್ರಿಪೇರ್ ಆಯಿತು. ಇದಿಷ್ಟು ಮನೆಯವರ ಮಾತಾಗಿರ್ತಕ್ಕಂಥದ್ದು. ಹೀಗಾಗಿ ಅಯೋಧ್ಯೆಯ ಮುಂದೆ ಮಹಾಲಕ್ಷ್ಮಿಯನ್ನು ಕೂರಿಸ್ಬೇಕು ಅಂತೇಳಿ ಮನಸ್ಸಾಯಿತು. ಹೀಗಾಗಿ ಈ ಒಂದು ಕಾನ್ಸೆಪ್ಟ್ನ ಮಾಡಲಾಗಿದೆ ಅಂತಕ್ಕಂಥದ್ದು ಇವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾಮನ್ ಸತೀಶ್ ಜೊತೆ ಯಶಸ್ ಮಾವತ್ತು, ನ್ಯೂಸ್ ಕನ್ನಡ, ಮೈಸೂರು.